ನಿಮ್ಮವರ ಒಂದು ಬಾಂಡಿಂಗ್ ಇತ್ತಲ್ಲ, ಪ್ರೀತಿ ಇತ್ತಲ್ಲ, ಸೊ ಅದನ್ನ ನಿಮ್ಮ ಪತ್ನಿಯವ್ರ ಮೇಲೂ ತೋರಿಸ್ತಾ ಇದ್ರು, ನಿಮ್ಮ ಪತ್ನಿಯವರು ಕೂಡ ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಇದ್ರು. ಇವೆಲ್ಲ ನೋಡಿದಾಗ ಒಂದು ರೀತಿ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಕರಾವಳಿ ಭಾಗದ ರಕ್ಷಿತಾ ಇಲ್ಲಿ, ಉತ್ತರ ಕರ್ನಾಟಕದ ಮಾಳನಿತ್ನಾಳಲ್ಲಿ ಇವರಿಬ್ಬರ ಮಧ್ಯೆ ಒಂದು ಬಾಂಡಿಂಗು, ಭಾಷೆ ಇವೆಲ್ಲವೂ ಬರೀಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ತುಂಬಾನೇ ಖುಷಿ ಆಗುತ್ತೆ. ಇದರ ಜೊತೆಗೆ ಇನ್ನೊಂದಿಷ್ಟು ಚರ್ಚೆ ಓಡಾಡ್ತಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಆರ್ಕೆಸ್ಟ್ರಾಗಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೇಮಸ್. ಆರ್ಕೆಸ್ಟ್ರಾ ಅಂದ್ರೆ ಸಿಂಗರ್ಗಳನ್ನ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ದೊಡ್ಡ ಸ್ಟಾರ್ಗಳ ತರ ನೋಡ್ತಾರೆ. ಇತ್ತೀಚೆಗೆ ಒಂದಷ್ಟು ಸ್ಟಾರ್ಗಳು, ಎಲ್ಲರೂ ಅಲ್ಲ, ಕೆಲವು ವ್ಯಕ್ತಿಗಳು ಒಂದು ರೀತಿ ನಾವೇ ನಮ್ಮಿಂದಲೇ ಎಲ್ಲ ಎನ್ನುವಂತ ಮೆರೆಯುವಂತ ಕೆಲಸ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಕೆಲವೊಂದಿಷ್ಟು ದಿನ ನಾನು ಸ್ಟಾರ್ಸ್ ಅಂದ್ರೆ ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಂಗರ್ಸ್ಗಳು ಕೆಲವರು, ಎಲ್ಲರೂ ಅಲ್ಲ, ಅಂದ್ರೆ ನಾವೆಲ್ಲ ಏನೂ ಇಲ್ಲ ಅನ್ನುವಂಥದ್ದು ಆಟಿಟ್ಯೂಡ್ ಗಳನ್ನು ತೋರ್ಸಕ್ ಶುರು ಮಾಡ್ತಾರೆ. ನನಗನ್ಸೋ ಮಟ್ಟಿಗೆ ಅಂದ್ರೆ ಜಾನಪದ ಸಾಂಗ್ ಆಯ್ತು, ಅವರು ಸಿಂಗರ್ ಆಯ್ತು, ನಮ್ಮ ಉತ್ತರ ಕರ್ನಾಟಕದಾಗ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಲಾವಿದರು ಆಟಿಟ್ಯೂಡ್ ಅಂತೇನು ಯಾವ್ದಿಲ್ಲ. ನನಗನ್ಸೋ ಮಟ್ಟಿಗೆ ಅವ್ರು ಎಷ್ಟು ಸ್ವಾಂಗ್ ತಕ್ಕಂಗೆ ಆಕ್ಟಿಂಗ್ ಮಾಡಿ, ಸ್ವಾಂಗ್ ತಕ್ಕಂಗೆ ಮನರಂಜಿಸ್ತಾರೋ, ಸ್ವಾಂಗ್ ತಕ್ಕಂಗೆ ಜನರನ್ನ ಕುಣಿಸ್ತಾರೋ ಅಂತ ಅನಿಸ್ತತಿ. ನನಗನ್ಸ್ತತಿ. ನನಗೆ ಯಾರು ನನ್ಗೆ ಅನ್ಸಂಗಿಲ್ಲ. ಸಾಂಗ್ ಆಡುವಾಗ ಇತ್ತೀಚೆಗೆ ಒಂದಿಷ್ಟು ಡಬಲ್ ಮೀನಿಂಗ್ ಮಾತಾಡುವಂತದ್ದು, ಅಶ್ಲೀಲ ಪದಗಳು ಅಂದ್ರೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡುವಂಥದ್ದು, ಒಂದು ರೀತಿ ಮುಜುಗರ ತರಿಸುವಂತ ಮಾತುಗಳು ಆಗ್ತಾರೆ. ಇದ್ಯಾಕೆ ಸರಿ ಕಾಣ್ತಿಲ್ಲ ಅಂತ ಕೆಲವರೆಲ್ಲ ಸಜೆಷನ್ ಕೊಡ್ತಾರೆ. ಹೌದು, ಸ್ವಲ್ಪ. ಯಾಕಂದ್ರೆ ನಾವು ಇಂದು ಪ್ರತಿಯೊಂದು ವಿಷಯದಾಗಲಿ ನಾವು ಒಂದು ಹಾಡ ಆಡ್ಬೇಕಾದ್ರೆ ನಮ್ಮ ಮನ್ಯಾಗ ಅಕ್ಕ ತಂಗಿನ ತಾಯಿ ನೆನಪು ಮಾಡ್ಕೊಂಡು ಹಾಡ ಬಿಡ್ಬೇಕು, ಹಾಡ ಆಡ್ಬೇಕು. ಅದು ಮೊದಲನೇದ. ಈಗ ಯಾವ್ದೋ ಒಂದು ಹುಡುಗಿನ ಅಥವಾ ರೇಗಿಸ್ಬೇಕಾದ್ರೆ ಅವ್ರ ಪಾಪ ಅವ್ರ ಮುಂದಿನ ಫ್ಯೂಚರ್ ಯೋಚನೆ ಮಾಡಬೇಕೈತಿ. ನಾವ್ ಏನ್ರ ಅಂದ್ರ ಅದೇನಾಗಿರ್ಬೋದು, ಒಂದು ಫ್ಯಾಮಿಲಿಗೆ ಏನಾಗಿರ್ಬೋದು, ಏನಾಗಬಹುದು, ಸ್ವಲ್ಪ ನಾವು ವಿಚಾರ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ನಾವು ಫೇಮಸ್ ಅನ್ನು ಅಂದ್ರೆ ನಾವೇನಂದ್ರು ಅನ್ಸ್ಕೋತಾರ ಅಂತ ತಿಳಿಸಂದ್ರ ನಾವ್ ಅನ್ನೋದು ಸರಿ ಅಲ್ಲ. ನಮ್ಮನೆ ನಾವು ಅವ್ರಿಗೆ ಅನ್ಬೇಕಾದ್ರೆ ನಮ್ದು ಹಿಂದೆ ಫ್ಯಾಮಿಲಿ ಐತೆ ವಿಚಾರ ಮಾಡ್ಕೋಬೇಕು. ನಮ್ ಫ್ಯಾಮಿಲಿಗೆ ಒಬ್ಬರು ಅಣ್ಣವ್ರು ಇರ್ತಾರ ಅಂತ ತಿಳಿಸಿಂದ ಅದು ಸರಿ ಅನ್ಸೋದಿಲ್ಲ. ಯಾಕಂದ್ರೆ ಒಮ್ಮೆ ವಾರ್ನಿಂಗ್ ಮಾಡಿ ಆಗ್ಲಿ, ನಿನಗಾಗ್ಲಿ ನನಗಾಗ್ಲಿ, ಅದು ಇನ್ನೊಂದು ನೆಕ್ಸ್ಟ್ ಟೈಮ್ ಹಿಂಗ ಆಗಬಾರ್ದು ಅಂದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ಬೇಕು, ಹೊರತಾಗಿ ಅದನ್ನ ಕಂಟಿನ್ಯೂಟಿ ಮಾಡಬಾರ್ದು. ಯಾಕಂದ್ರೆ ಅದನ್ನ ಬಿಟ್ಟು ನಾವು ಜನಕ್ಕೆ ಕೊಡಾಕತ್ತು ಅಂದ್ರೆ ಜನಕ್ಕೂ ಇಷ್ಟ ಹಾಕು, ನಮ್ಮ ಮನಿ ಮಗನ್ ತರ ನೋಡ್ತಾರೋ. ಇಲ್ಲಿಕಂದ್ರೆ ಅದನ್ನ ಬಿಟ್ಟು ನಾವು ಹೇಳಿದ ಕೆಲಸ ಬಿಟ್ಟು ಅದನ್ನ ಮಾಡ್ಕೋತ ಹೊಂಟ್ರ ಇಂದಿಲ್ಲ ನಾಳೆ ನಮ್ ಕುಡುಗೋ ನಮ್ಮ ಕೃತಿಗೆ ಹಾಕೊಂಡಾಗ ಆಕತಿ ಅನ್ಸ್ತದೆ. ನಿಮಗೆ ನಿಮ್ಮನ್ನು ಹೊರತುಪಡಿಸಿ ಅಂದ್ರೆ ನಿಮ್ಮನ್ನು ಬಿಟ್ಟು ಬೆಸ್ಟ್ ಸಿಂಗರ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾದಲ್ಲಿ ಯಾರು ಇಷ್ಟ? ನನಗೆ ಯಾರು ಒಬ್ಬರು ಅಂತ ತಗೊಂಡ್ರ ನಾನು ಪ್ರತಿಯೊಬ್ಬರು ಎಲ್ಲ ಕಲಾವಿದ್ರು ಇಷ್ಟ. ಎಲ್ಲ ನನ್ನ ಪ್ರತಿಯೊಬ್ಬರು ನನ್ನ ಪ್ರೀತಿಸ್ತಾರೋ, ನನ್ನ ಹಾರೈಸ್ತಾರೋ, ನನ್ನ ಒಳ್ಳೇದಾಗ್ಲಿ ಅಂತ ಬಯಸ್ತಾರೋ. ನನಗೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟ. ಯಾಕಂದ್ರೆ ನಾನು ಒಬ್ಬರನ್ನ ಮೇಲ್ ಮಾಡಿ ಹೇಳಿದ್ರೆ ನಾನು ಇನ್ನೊಬ್ಬರನ್ನ ಕೆಳಗಿಟ್ಟಾಗೈತಿ. ನಾನು ಉತ್ತರ ಕರ್ನಾಟಕ ಎಲ್ಲ ನನ್ನ ಸಿಂಗರ್ಸ್ಗಳು ಲೇಡೀಸ್ ಹಿಡ್ಕೊಂಡು, ಬಾಯ್ಸ್ ಹಿಡ್ಕೊಂಡು, ಎಲ್ಲ ನನ್ನ ಕಲಾವಿದ್ರು ಹಿಡ್ಕೊಂಡು ನನಗೆ ಎಲ್ಲರೂ ಪ್ರತಿಯೊಬ್ಬರು ನನಗೆ ಫೇಮಸ್ ಅಂತ ಹೇಳಕ್ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಗೆ ಬರೋದಾದ್ರೆ ಸೊ ಬೆಸ್ಟ್ ಮೊಮೆಂಟ್ ಯಾವುದು? ನಾನು ಆ ದಿನ ಮರೆಯಕ್ಕೆ ಆಗಲ್ಲ, ಬಿಗ್ ಬಾಸ್ ಮನೇಲಿ ಕಳೆದಿರ್ತಕ್ಕಂಥ ದಿನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಾನು ಸುದೀಪ್ ಸರ್ನ ಮೀಟ್ ಮಾಡಿದ್ದ, ಅವ್ರ ಆಶೀರ್ವಾದ ಪಡೆದಿದ್ದ, ಅವ್ರನ್ನ ಮಾಡುವಂತ ಕರ್ಸ್ಕೊಂಡಿದ್ದ, ಅವ್ರನ್ನ ಹಗ್ ಮಾಡಿದ್ದ. ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ಮಿಸ್ ಮಾಡ್ಕೋದೇನಂದ್ರೆ ಖುಷಿ ಪಟ್ಟಿದ್ದೇನಂದ್ರೆ ಬಿಗ್ ಬಾಸ್ ದನಿ ಮಾಡುವಂತ ಕರೆದಾಗ ಅವ್ರ ವಾಯ್ಸ್ ಕೇಳಿ ಒಂಥರ ಮೈಕುದಿಲ್ಲ ನಾಟಕ ಹಾಕಿದ್ದು ಖುಷಿ ಇದೆ. ಇದ್ರ ಜೊತೆಗೆ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ನಿಮ್ಮ ಹಾಡೋದು ನಾ ಡ್ರೈವ್ ಮಾಡೋಣ. ಸೊ ಅದ್ ನನಗೋಸ್ಕರ ಅದೊಂದು ಹಾಡು ಆಡ್ತೀರಾ ಅಥವಾ ನಿಮ್ಗೆ ಇಷ್ಟವಾದ ಯಾವ್ದಾದ್ರು ಹಾಡು ಆಡ್ತೀರಾ? ಒಂದೆರಡು ಸಾಲ ಹೇಳಿ ನಾ ಡ್ರೈವರ್, ಯಾಕಂದ್ರೆ ನಿಮ್ ಬಾಯಲ್ಲಿ ಕೇಳೋದೇ ಖುಷಿ ನಮ್ಗೆ. ಓಕೆ, ಅದಕ್ಕಿಂತಲೂ ಇನ್ನೊಂದು ಸಾಂಗ್ ಬಂದೈತೆ, ಡ್ರೈವರ್ ಸಾಂಗ್. ನೆಕ್ಸ್ಟ್ ನಾ ಡ್ರೈವರ್ ಸಾಂಗ್ ಎಷ್ಟೋ ಸರಿ ಕೇಳಿರಿ, ಇನ್ನೊಂದು ಕೇಳಿದ್ನ ಯಾವ್ದಪ್ಪ ಅಂದ್ರೆ ಹೇ ಡ್ರೈವರ ನಿನ್ನ ಲವರ ಅಂದ್ರೆ ಲೇಡೀಸ್ ವರ್ಷನ ಬಾಯ್ಸ್ ವರ್ಷನ ಎರಡು ಕೂಡಿ ಮಾಡೀನಿ. ಇದಕ್ಕೆ ಹೊಸ ಸಾಂಗ್ ನಂದಿಯಾರ ಸಾಂಗ್ ಇದೆ. ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ ಮ್ಯೂಸಿಕ್ ಕಂಪೋಸರ್ ರವಿ ಬಿಳೂರ್ ಅಂತ. ಮೇಲ್ ಸಿಂಗರ ತೃಪ್ತಿ ಧಾರವಾಡ, ಒಳ್ಳೆ ಸಿಂಗರ, ಫೇಮಸ್ ಸಿಂಗರ. ಈ ಗಂತಿ ಫುಲ್ ಕ್ರೇಜ್ ಐತೆ ಅವ್ರದ, ಅದೇನು ಹೇಳಲಾರ್ದಷ್ಟೈತಿ. ನೆಕ್ಸ್ಟ್ ಬಂದ ನಾವ ಅದ ಫಸ್ಟ್ನೇ ಲೈನ್ ಲೇಡೀಸ್ ಹೆಂಗೈತಪ್ಪ ಅಂದ್ರೆ ಲೈನ್ ಅಂದ್ರ ಹೇ ಡ್ರೈವರ ನೀ ನನ್ನ ಲವ್ವರ, ಹೇ ಡ್ರೈವರ ನೀ ನನ್ನ ಲವ್ವರ, ದೇಶ ತಿರುಗಿ ಬರೋ ನನ್ನ ಸಾಹುಕಾರ, ನಿನ್ನ ನೋಡಿದರ ಏನೋ ಒಂತರ, ಡ್ರೈವರನ ಲವ್ವರನ. ನಂದು ಬರ್ತೈತಿ ಈಗ. ಹೋ ಸುಂದರಿ ನೀ ನನ್ನ ಬಂಗಾರಿ, ಹೋ ಸುಂದರಿ ನೀ ನನ್ನ ಬಂಗಾರಿ,
ಮೆಚ್ಚಿ ಡ್ರೈವರನ ರೈತನ ಮಗನ ಬಿಟ್ಟ ಹೋಗ ಬ್ಯಾಡ ನೀನು ನನ್ನ ಸುಂದರಿ ಬಂಗಾರಿ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಇದ್ರ ಜೊತೆಗೆ ಸೊ ಯಾರೋ ಒಬ್ಬ ವ್ಯಕ್ತಿ ಗೆಲ್ತಾನೆ ಅಥವಾ ಬೆಳಿತಾನೆ ಎತ್ತರಿಕೆ ಅಂತ ಹೇಳಿದ್ರೆ ಅದರಿಂದ ಒಂದಷ್ಟು ಜನರು ಶ್ರಮ ಇರುತ್ತೆ, ಸಹಕಾರ ಇರುತ್ತೆ. ಯಾಕಂತೇಳಿದ್ರೆ ಮಾಳು ನಿಟ್ಟಿನಲ್ಲಿ ಕೂತಿದ್ದಾರೆ ಅಂದ್ರೆ ಇದರಿಂದ ಅವ್ರ ಸ್ನೇಹಿತರ ಬಲ ಇದೆ, ಶಕ್ತಿ ಇದೆ, ಯಾರು ಕೂಡ ನೆನೆಸ್ಕೊಡಲ್ಲ. ಆದ್ರೆ ನೀವು ಪ್ರತಿ ಸಾರಿ ತಮ್ಮ ಸ್ನೇಹಿತರನ್ನ ನೀವು ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಹಕಾರ ಕೊಡ್ತಂತವ್ರನ್ನ ಎಲ್ಲ ನೆನೆಸ್ಕೊತಾರೆ. ಯಾರನ್ನಾದ್ರೂ ಅಂದ್ರೆ ಒಬ್ಬಿಬ್ಬರ ಹೆಸರೆಲ್ಲ ತಪ್ಪಾಗುತ್ತೆ. ಆದ್ರೆ ಎಷ್ಟು ನಿಮಗೆ ಸ್ನೇಹಿತರ ಬಲ ಇದೆ ಅಂತ? ಸ್ನೇಹಿತರ ಬಲ ಅನ್ನೋಕ್ಕಿಂತ ಸ್ನೇಹಿತರ ಬಲನೂ ಐತಿ. ಅದಕ್ಕಿಂತ ಮುಂಚಿತವಾಗಿ ನನಗ ಅನ್ನ ಇಲ್ಲ, ಅಣ್ಣನ ಸ್ಥಾನ ತುಂಬಿಕೆಸಿಂದ ನನಗ ಬಲವಾಗಿ ಅಂತಾರಂದ್ರ ಒಂದು ಕೆಲವೊಂದಿಷ್ಟು ಜನ, ಎಲ್ಲರೂ ಬಹಳಷ್ಟು ಜನ ಆದ್ರು. ಅದ್ರಾಗ ನಾವು ಸ್ವಲ್ಪ ನನಗೆ ಬಹಳ ಹತ್ರ ಆದವ್ರ, ನನಗ ಬಹಳ ಕಷ್ಟದಾಗ ಕೈ ಹಿಡಿದವ್ರ. ನಾ ಇದಕ್ಕೆ ಎಲ್ಲದಕ್ಕೂ ಅದನ್ನು ನನ್ನ ಜೋಡಿ ನಿಂತವ್ರ. ನನ್ನ ಎಂತ ಕಷ್ಟ ಬಿಟ್ಟು ಹೋಗೋದಂತವ್ರು ನೆನೆಸ್ಕೋಬೇಕಾದ ಟೈಮ್ ಅಂದ್ರೆ ಒಂದು ಮಹಾದೇವಣ್ಣ ಗೋಡಿಯ ತಿರುಗಿಸಿಂದ ಗೋಕಾಕ್ ತಾಲೂಕು ಉದ್ಗಟ್ಟೆ ಅವರ ರೈತ ಜಿಲ್ಲಾಧ್ಯಕ್ಷರ. ಇನ್ನೊಂದ ನನಗೊಂದು ಸ್ಟುಡಿಯೋ ಇಟ್ಕೋಬೇಕಾದ್ರೆ ₹1 ದುಡ್ಡಿಂದ ಬಾಳ ಕೊರಗಾಗ್ತಿದ್ನಿ. ಆ ಟೈಮ್ದಾಗ ಹೆಂಡತಿ ಕೊಳ್ಳಾಗಿದ್ರೆ ಬುಳಗಾಲಿ ಒತ್ತಿ ಆಟಿಕಿಸಿಂದ ನನ್ನ ಸ್ಟುಡಿಯೋ ಇಟ್ಟು ಈ ಮಟ್ಟಿಗೆ ಒಂದು ಬೆಳಿಬೇಕಾದ ನನಗೆ ಹಾದಿ ಮಾಡಿಕೊಟ್ಟವ್ರ ನಮ್ಮ ಕಾಕನ ಮಗ ವಿಠಲ್ ಅಂತ ತಿರುಗಿಸಿಂದ. ಆ ನಂತರ ನನಗೆ ಒಂದು ಇಶ್ಯೂ ಆಗಿತ್ತು. ಆ ಇಶ್ಯೂದಾಗ ನನಗೆ ಬಲಗೈಯಾಗಿ ನಿಂತಿಕಿಸಿಂದ ಅದನ್ನ ಒಂದು ಸಾಲ್ವ್ ಮಾಡಿದವರ ಅದು ನಿಡೋಲಿ ವಕೀಲರು ಅಂತ ಸದಾಶಿವ ನಿಡೋಲಿ ವಕೀಲರು ಕರ್ಕ ಮಾಡ್ಯವ್ರ. ಆ ನಂತರ ಇನ್ನೊಂದು ನಾ ಏನೇ ಬಂದದಕ್ಕೂ ಎಲ್ಲದಕ್ಕೂ ಇರ್ತನು ನನ್ನ ಮ್ಯಾಲೂ ಅವರು ನನ್ನ ಮೇಲೆ ಬಾಜು ಮಾಡ್ಯಾರು. ಪಾಪ ಅವರು ಇಲ್ಲೋ ನಾವಿಲ್ಲೋ ಬಾಬುರಾವ್ ಸರ್ ಅಂತ ತಿಳಿಸಿಂದ. ಇನ್ನು ಗೆಳೆಯರೊಳಗಂತ ಗೆಳೆಯರವರ ನನಗೆ ಫ್ರೆಂಡ್ಸು ಅವರ, ನನಗೆ ಹಣ್ಣುಗಳ ಹಣ್ಣುಗಳವರ ತಮ್ಮಗಳವರ, ಇಲ್ಲಿ ನನ್ನ ವರ್ಕರ್ಸ್ಗಳ ಯೂಟ್ಯೂಬ್ ವರ್ಕರ್ಸ್ಗಳ ಬಾಳ ನಂಬಿನವ್ರನ್ನ ಅವ್ರು ನಾನು ಬಾಳ ನಂಬ್ಯಾರು. ವಿಠಲ ಮತ್ತ ಮಲ್ಲು, ಆನಂತರ ಅಜಿತ, ನಮ್ಮ ಅಣ್ಣನ ಮಗ ಲಕ್ಷ್ಮಣ, ಇವ್ರು ಬಾಳ ನನ್ನ ಮ್ಯಾಲ ಜವಾರಿ. ಇನ್ನೂ ಸಾಕಷ್ಟು ಜನ ಅದಾರು. ಅವ್ರಿಗೇನೋ ಅವ್ರಿಗೆ ಹೆಸರು ತಗೋಲಿಕ್ಕ ಮತ್ತೆ ಇನ್ನೊಬ್ರ ಹೊಳ್ಯಾಪಣ್ಣ ಅಂತ ತಿಳಿಸಿಂದ ಉದ್ಗಟ್ಟೆ ಅವ್ರಿಗೆ ಇನ್ನೂ ಬಹಳ ಜನ ಅದಾರು. ಯಾವ್ದು ಹೆಸರು ತಗೊಲಿಲ್ಲ, ಇಲ್ಲಿ ಮೀಡಿಯಾ ಮುಂದೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲಾರು ನಿಮ್ಗೆ ಹೆಸರು ತಗೊಳ್ಲಿಕ್ಕಿಂತನೂ ಇಲ್ಲಿ ಮನಸ್ಸಿನಾಗದಿರಿ. ಈ ಮನಸ್ಸಿನಾಗ ಇಟ್ಟು ನಿಮ್ನ ಆರಾಧಿಸತನು, ಪೂಜಿಸಾಕತ್ತನು. ನೀವು ನನಗೆ ಹಂಗದಿರಿ, ನಾವು ನಿಮ್ಗೆ ಹೆಂಗದನು. ಈ ತಮ್ಮನ ಮೇಲ, ಈ ಕಲಾವಿದ ಮೇಲ ನಿಮ್ಮ ಸಪೋರ್ಟ್ ಯಾವತ್ತು ಹಿಂಗ ಇರ್ಲಿ ಅಂತ ಹೇಳಿ ನಿಮ್ಮನ್ನ ಅಂಗ್ಲಾಚಿ ನಿಮ್ಮ ಕಾಲ್ ಬಿಡ್ಕೊಂಡ ನಿಮ್ ಕೈ ಮುಗಿದ ಬಿಡ್ಕೊಳ್ತೀನಿ ಇಷ್ಟೇ. ಸರ್, ಬೆಳಗ್ಗೆ ನಿಮ್ಗೊಂದು ಕಾಲ್ ಬರುತ್ತೆ, ಫೋನ್ ಬರುತ್ತೆ. ಬೆಳಗ್ಗೆ ನಿಮ್ಗೊಂದು ಫೋನ್, ಒಂದು ಆರ್ಕೆಸ್ಟ್ರಾ ಇದೆ ಬನ್ನಿ ಅಂತಾರೆ, ಇನ್ನೊಂದ್ ಕಡೆ ಕಾಲ್ ಬರುತ್ತೆ, ಇಲ್ಲ ಸಿನಿಮಾ ಇದೆ ಬನ್ನಿ ಅಂತಾರೆ. ನಿಮ್ಮ ಮೊದಲ ಆಯ್ಕೆ